ಮಟ್ಟದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಇದೆ, ಏನೇನು ಕ್ರಮ ತಗೊಂಡಿದ್ದೀರಿ? ನಾಳೆ 18ನೇ ತಾರೀಕಿಗೆ ವಿಧಾನ ಪರಿಷತ್ ಎಲೆಕ್ಷನ್ಸ್ ಇದೆ. ಆ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ವತಿಯಿಂದ ನಾವು ಏನೇನು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ವಿಶೇಷವಾಗಿ ವಿಧಾನಸೌಧ ಸುತ್ತಮುತ್ತ 1 ಕಿಲೋಮೀಟರ್ ರೇಡಿಯಸ್ನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಜೊತೆಗೆ ಏನೇನು ಎಂಟ್ರಿ ಪಾಯಿಂಟ್ಸ್ ಇದೆ, ಮೇನ್ ಗೇಟ್ಸ್, ಅಲ್ಲಿ MLAs, MPs, MLCs ಮತ್ತು ವಿಧಾನಸೌಧ ಒಳಗೆ ಗೌರ್ಮೆಂಟ್ ಆಫೀಷಿಯಲ್ಸ್ ಯಾರಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಬರಲಿಕ್ಕೆ ಅವಕಾಶ ಇದೆ. ಬೇರೆಯವರಿಗೆ ಯಾರಿಗೆ ಅವಕಾಶ ಇಲ್ಲ. ಯಾಕೆಂದರೆ ಬೆಳಿಗ್ಗೆ 9 ಗಂಟೆಯಿಂದ ಎಲೆಕ್ಷನ್ ಪ್ರಕ್ರಿಯೆ ಚಾಲನೆ ಆಗುತ್ತೆ. ಆ ನಿಟ್ಟಿನಲ್ಲಿ ಸುತ್ತಮುತ್ತ ನಾವು ಬಂದೋಬಸ್ತ್ ಮಾಡಿಕೊಂಡು ಎಂಟ್ರಿ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇದೆ. ಯಾರ ಎಲೆಕ್ಷನ್ಗೆ ಸಂಬಂಧಪಟ್ಟ ಯಾರಾದ್ರೆ ಅವ್ರು ಮಾತ್ರ ಅಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಸರ್, ಸೆಲೆಬ್ರೇಷನ್ಸ್ ಯಾಕಂದ್ರೆ ಎಲೆಕ್ಷನ್ ಇದೆ, ವಿನ್ನಿಂಗ್ ಮೂಮೆಂಟ್ಸ್ ಅಲ್ಲಿ ಸೆಲೆಬ್ರೇಷನ್ಸ್ ಅಲ್ಲಿ ಯಾವ ಇರುತ್ತೆ, ಮತ್ತೆ ಯಾರಾದರೂ ಕಾರ್ಯಕರ್ತರು ಅವರು ಬಂದಲ್ಲಿ ಅಲ್ಲ, ಎಲೆಕ್ಷನ್ಸ್ ನಂತರ ಕೂಡ ಯಾಕಂದ್ರೆ 144 ಜಾರಿ ಇರ್ತದೆ. ಸೊ ಆ ಏರಿಯಾದಲ್ಲಿ ಯಾವುದೂ ಸೆಲೆಬ್ರೇಷನ್ಗೆ ಅವಕಾಶ ಇಲ್ಲ. ಅದಕ್ಕೂ ನಾವು ಕಟ್ಟುನಿಟ್ಟಾಗಿ ನಮ್ಮ ಪೊಲೀಸರು ಕೂಡ ಮಾಡ್ತೀವಿ. ಸರ್, ಎಷ್ಟು ಜನ ಭದ್ರತೆ ಮಾಡಿದ್ದಾರೆ ಸರ್? ಅಂದರೆ ಸುತ್ತಮುತ್ತಲ ಎರಡು ಭಾಗ ಇದೆ. ಒಂದು ವಿಧಾನಸೌಧ ಒಳಗೆ ವಿಧಾನಸೌಧ ಸೆಕ್ಯೂರಿಟಿ VSS DCP ಅಂಡರ್ ಇರ್ತದೆ. ಔಟ್ಸೈಡ್ ಸೆಕ್ಯೂರಿಟಿ DCP ಸೆಂಟ್ರಲ್ ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಉಸ್ತುವಾರಿ ಇರ್ತದೆ. ಇದರಲ್ಲಿ CR, KSRP, ನಮ್ಮ ಆ್ಯಂಟಿ CCB ಪಿಕಪ್ ಸ್ಕ್ವಾಡ್ಸ್ ಮತ್ತು ಎಲ್ಲ ಸಿಬ್ಬಂದಿಗಳು ಇರುತ್ತೆ. ಸೊ ಯಾವುದೂ ಸಮಸ್ಯೆ ಇಲ್ಲ. ನಾವು ಸಾಕಷ್ಟು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಮತ್ತು ಸುಗಮವಾಗಿ ಎಲೆಕ್ಷನ್ ಆಗಲಿ ಅಂತ ನಾವು ಆ ನಿಟ್ಟಿನಲ್ಲಿ ಪ್ರಿಪರೇಷನ್ಸ್ ಮಾಡಬೇಕು. ಸರ್, 144 ಸೆಕ್ಷನ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ ಮಧ್ಯರಾತ್ರಿ 12 ಗಂಟೆ. ಸರ್, ವರ್ಕರ್ಸ್ ಅವರು ಗ್ಯಾದರ್ ಆದರೆ ಸುತ್ತಮುತ್ತ ಯಾವ ರೀತಿ? ನಾನು ನೀವು ಹೇಳಿದ್ದೀನಿ, ಅಲ್ಲಿ 4ಕ್ಕಿಂತ ಜಾಸ್ತಿ ಜನಕ್ಕೆ ಸಿಗಲಿಕ್ಕೆ ಅವಕಾಶ ಇಲ್ಲ. ಸೊ ನಾವು ಅದು ಡಿಪೆಂಡ್ ಮಾಡ್ತೀವಿ. ಮತ್ತು ವಿಶೇಷವಾಗಿ ಪ್ರವೇಶ ನಾವು ರೆಸ್ಟ್ರಿಕ್ಟ್ ಮಾಡ್ತೀವಿ. ಯಾಕೆಂದರೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಎಲೆಕ್ಷನ್ಸಲ್ಲಿ ಮತ್ತು ಯಾರು ಭಾಗವಹಿಸ್ತಾರೆ ಮತ್ತು ಇದಕ್ಕೆ ಯಾರು ಆಫೀಷಿಯಲ್ಸ್ ಇನ್ವಾಲ್ವ್ ಇದ್ದಕ್ಕೆ ಎಲ್ಲರಿಗೂ ನಾವು ಅನುಕೂಲ ಮಾಡಿಕೊಡ್ಬೇಕು, ಅವ್ರಿಗೆ ಪ್ರಯಾರಿಟಿ ಕೊಡಬೇಕು. ಆ ನಿಟ್ಟಿನಲ್ಲಿ ರೆಸ್ಟ್ರಿಕ್ಟೆಡ್